ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಕಲ್ಲಂಗಡಿ ಹಣ್ಣಿನಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಸಮ್ಮರ್ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೂ, ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೂ, ಅದ್ರಲ್ಲಿ ಬರೋ ಆಲ್ ಆಪ್ಷನ್ ಕ್ಲಿಕ್ ಮಾಡೋದಕ್ಕೂ ಮಾತ್ರ ಮರಿಬೇಡಿ. ಬನ್ನಿ ಈ ರೆಸಿಪಿ ಏನು ಅಂತ ನೋಡೋಣ. ಮೊದಲು ನಾನೊಂದು ತುಂಡು ಕಲ್ಲಂಗಡಿ ಹಣ್ಣು ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ಒಂದು ಚಾಕು ಉಪಯೋಗಿಸಿ ಇದನ್ನ ಸಣ್ಣ ಸಣ್ಣಕ್ಕೆ ಈ ರೀತಿ ಕಟ್ ಮಾಡಬೇಕು. ಕೆಳಗಡೆ ಒಂದು ಬೌಲ್ ಇಟ್ಕೋಬೇಕು. ಇಲ್ಲ ಅಂದ್ರೆ ಅದರಲ್ಲಿ ತುಂಬಾನೇ ನೀರು ಇರುತ್ತೆ. ಆ ನೀರನ್ನೆಲ್ಲ ಕಲೆಕ್ಟ್ ಮಾಡಬೇಕು, ವೇಸ್ಟ್ ಮಾಡಬೇಡಿ. ನೋಡಿ, ಈ ರೀತಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಈ ರೀತಿ ಹಾಕೋಬೇಕು. ನೋಡಿ, ಸಣ್ಣ ಸಣ್ಣಕ್ಕೆ, ದೊಡ್ಡ ದೊಡ್ಡ ಪೀಸ್ ಬೇಡ. ನೋಡಿ, ಬೀಜ ಎಲ್ಲ ಇದ್ರೆ ಅದನ್ನ ತೆಗಿಬಹುದು. ಈ ರೀತಿ ಬೇಕಿದ್ರು ತೆಗಿಬಹುದು, ಇಲ್ಲಾಂದ್ರೆ ಲಾಸ್ಟ್ ಬೇಕಿದ್ರು ಆವಾಗ್ಲೂ ತೆಗಿಬಹುದು. ನೋಡಿ, ಈ ರೀತಿ ಸಣ್ಣ ಸಣ್ಣಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕೆಳಗಡೆ ಒಂದು ಬೌಲ್ ಇಡೋದಿಕ್ಕೆ ಮಾತ್ರ ಮರಿಬೇಡಿ. ಏನಾದ್ರೂ ಒಂದು ಸಣ್ಣ ಪಾಟ್ ಇಟ್ಕೊಳ್ಳಿ. ನೋಡಿ, ಎಲ್ಲ ತೆಗ್ದಿದ್ದೀನಿ. ಇನ್ನು ಇದ್ರ ಬೀಜ ಎಲ್ಲ ತೆಗ್ದ್ಬಿಡೋಣ ಒಂದು ಸ್ಪೂನ್ ಉಪಯೋಗಿಸಿ. ಅಂದ್ರೆ ಅದು ಇದ್ರೆ ಚೆನ್ನಾಗಿರಲ್ಲ ಕುಡಿಯೋದಿಕ್ಕೆ. ಕೆಲವರಿಗೆ ಇಷ್ಟ ಇರುತ್ತೆ, ಆದ್ರೆ ಪರವಾಗಿಲ್ಲ. ನೋಡಿ, ಫುಲ್ ಆಗಿ ರೆಡಿ ಆಗಿದೆ. ಇದನ್ನ ಸೌಟ್ ಅಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ರೀತಿ ಬೀಜ ಏನಾದ್ರೂ ಇದ್ರೆ ಇವಾಗ್ಲೂ ತೆಗಿಬಹುದು ಅದನ್ನ. ನೋಡಿ, ಈ ರೀತಿ. ಓಕೆ, ಎಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ಮಾಡ್ಬೇಕಾಗಿರೋದು, ಇದರ ಸ್ವೀಟ್ ನೋಡ್ಕೊಂಡು ಇದಕ್ಕೆ ಸಕ್ಕರೆ ಹಾಕೋಬೇಕು. ಅಂದ್ರೆ ಆಲ್ರೆಡಿ ಇದು ಸ್ವೀಟ್ ಇದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಇಲ್ಲಾಂದ್ರೆ ಹಾಕದಿದ್ರು ಪರವಾಗಿಲ್ಲ. ನೋಡಿ, ನಾನಿಲ್ಲಿ 3 ಟೇಬಲ್ ಸ್ಪೂನ್ ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೌಟಲ್ಲೇ ಮಿಕ್ಸ್ ಮಾಡಿದ್ರೆ ಸಾಕು, ಸಕ್ಕರೆ ಎಲ್ಲ ಕರಗುತ್ತೆ. ನೋಡಿ, ಈ ರೀತಿ ಮಾಡಿದ್ರೆ ಸಾಕು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬೀಜ ಇದ್ರೆ ಅದನ್ನ ತೆಗ್ಬೇಡಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ್ಲೇ ತಿನ್ನೋದಿಕ್ಕೆ, ಅದನ್ನ ಕುಡಿಯೋದಿಕ್ಕೆ ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ತಾ ಇರೋದು ಹಾಲು. ಚೆನ್ನಾಗಿ ಕುದಿಸಿ ಆರಿದ್ಮೇಲೆ ಫ್ರಿಜ್ ಅಲ್ಲಿ ಇಟ್ಟು ಉಪಯೋಗಿಸ್ತಾ ಇದ್ದೀನಿ. ಇಲ್ಲಾಂದ್ರೆ ನಿಮ್ಗೆ ಕೂಲ್ ಬೇಡ ಅಂದ್ರೆ ಪರವಾಗಿಲ್ಲ, ನಾರ್ಮಲ್ ಹಾಲು ಉಪಯೋಗಿಸಬಹುದು. ನಾನಿಲ್ಲಿ ಐಸ್ ಕ್ಯೂಬ್ ಏನು ಹಾಕ್ತಾ ಇಲ್ಲ, ಯಾಕಂದ್ರೆ ಕಲ್ಲಂಗಡಿ ಹಣ್ಣು ಫ್ರಿಜ್ ಅಲ್ಲಿ ಇಟ್ಟಿದ್ದೆ. ಇವಾಗ ಹಾಲು ಕೂಲ್ ಆಗಿದೆ. ಇದೆರಡು ಧಾರಾಳ ಸಾಕಾಗುತ್ತೆ ನಮಗೆ. ನೋಡಿ, ಸೂಪರ್ ಆಗಿರುವಂತಹ ಕಲ್ಲಂಗಡಿ ಹಣ್ಣಿನ ಒಂದು ಸ್ಪೆಷಲ್ ಮಿಲ್ಕ್ ಜ್ಯೂಸ್ ಇಲ್ಲಿ ರೆಡಿ ಆಗಿದೆ. ಮಿಕ್ಸಿ ಜಾರು ಬೇಡ, ಏನು ಬೇಡ. ನೋಡಿ, ಎಷ್ಟೊಂದು ಸಿಂಪಲ್ ಆಗಿ ಟೇಸ್ಟಿ ಆಗಿರುವಂತಹ ಒಂದು ಜ್ಯೂಸ್ ಇಲ್ಲಿ ರೆಡಿ ಆಗಿದೆ. ಓಕೆ, ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ. ಒಂದು ಗ್ಲಾಸಿಗೆ ಹಾಕ್ಬಿಟ್ಟು ಸರ್ವ್ ಮಾಡಬಹುದು. ನೋಡಿ, ಈ ರೀತಿ ಇರುತ್ತೆ. ಅಂದ್ರೆ ಇದರ ಈ ಹಾಲು ಕುಡಿಯೋದಿಕ್ಕೆ ಸೂಪರ್ ಆಗಿರುತ್ತೆ. ಅದೇ ರೀತಿ ಎಡೆಡೆಗೆ ಈ ಕಲ್ಲಂಗಡಿ ಹಣ್ಣಿನ ಪೀಸು ಸಿಗುತ್ತೆ ನಮ್ಗೆ ತಿನ್ನೋದಿಕ್ಕೆ. ಸೂಪರ್ ಅಂದ್ರೆ ಡಬಲ್ ಸೂಪರ್ ಆಗಿರುತ್ತೆ. ಅಷ್ಟೊಂದು ಟೇಸ್ಟಿ ಆಗಿರುತ್ತೆ. ಖಂಡಿತ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಇವಾಗ ಬಿಸಿಲಿಗೆಲ್ಲ ಇದನ್ನ ತಿಂದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನಿಲ್ಲಿ ಸ್ಟ್ರಾ ಉಪಯೋಗಿಸ್ತೀನಿ. ಅದೇ ರೀತಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಇದನ್ನ ಕುಡಿಲೂಬಹುದು, ತಿನ್ಲೂಬಹುದು. ಆ ರೀತಿ ಅಂತಹ ಒಂದು ಜ್ಯೂಸ್ ರೆಸಿಪಿ ಇದು. ನೋಡಿ, ಹೀಗಿದೆ. ನೋಡಿ, ಸೂಪರ್ ಆಗಿರುವಂತಹ ಕಲ್ಲಂಗಡಿ ಹಣ್ಣಿನ ಒಂದು ಸ್ಪೆಷಲ್ ಮಿಲ್ಕ್ ಜ್ಯೂಸ್ ನೋಡಿಲಿ ಈ ರೆಡಿ ಆಗಿದೆ. ಈ ರೀತಿ ಇರುತ್ತೆ. ನೋಡಿ, ನೋಡೋದಿಕ್ಕೂ ಚೆನ್ನಾಗಿರುತ್ತೆ, ಕುಡಿಯೋದಿಕ್ಕೂ ಅಷ್ಟೇ ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಅದ್ರ ಜೊತೆ ಶೇರ್ ಮಾಡಿ, ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.